ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಸಂಸದೆ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರ ಬಂಧನವನ್ನು ಖಂಡಿಸಿ ಮತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಶಿಕ್ಷಣ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬೇಕೆಂದು ಆಗ್ರಹಿಸಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಡಿಕೇರಿಯ ಇಂದಿರಾ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿತು. ರಾಹುಲ್ ಗಾಂಧಿಯನ್ನು ಬಂಧನ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ರಾಹುಲ್ ಗಾಂಧಿಯನ್ನು ಬಂಧಿಸಿದ ಬಿಜೆಪಿಯ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ತೊಲಗಲಿ ಬಿಜೆಪಿ ತೊಲಗಲಿ, ಜಯವಾಗಲಿ ಜಯವಾಗಲಿ. ರಾಹುಲ್ ಗಾಂಧಿಯನ್ನು ಬಂಧಿಸಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ತೊಲಗಬೇಕು ತೊಲಗಬೇಕು. ಮೊಳಗಲಿ ಧಿಕ್ಕಾರ. ಸಂವಿಧಾನ ವಿರೋಧ ಪ್ರಜಾಪ್ರಭುತ್ವವನ್ನು ಬಿಜೆಪಿ ಸರ್ಕಾರಕ್ಕೆ ಎಲ್ಲಿದೆ ಈಗ ಸ್ಟಾರ್ಟ್ ಆಗಿದೆ. ಒಂದು 60 ಜನ. आगे बढ़ो राहुल गांधी, आगे बढ़ो राहुल गांधी, आगे बढ़ो राहुल गांधी, आगे बढ़ो. तुम्हारे साथ है हम, तुम्हारे साथ है हम, तुम्हारे साथ है हम, तुम्हारे साथ है. ಪ್ರತಿಭಟನೆಯ ಸಂದರ್ಭ ರಸ್ತೆ ತಡೆ ಮಾಡಲು ಮುಂದಾದ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿ ನಂತರ ಬಿಡುಗಡೆಗೊಳಿಸಿದರು. ಧಿಕ್ಕಾರ.
ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವರು ಹಾಗೂ ಶಿಕ್ಷಣ ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ರಾಹುಲ್ ಗಾಂಧಿ ಬಂಧನವನ್ನು ತೀವ್ರವಾಗಿ ಖಂಡಿಸಿದರು. ಕೇಂದ್ರದ ಎನ್ಡಿಎ ನೇತೃತ್ವದ ಸರ್ಕಾರ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸುತ್ತಿದ್ದು, ನ್ಯಾಯ ಕೇಳಿದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮಾಡುವ ಮೂಲಕ ಸಂವಿಧಾನ ವಿರೋಧಿಯಾಗಿ ನಡೆದುಕೊಂಡಿದೆ ಎಂದು ಆರೋಪಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ರಾಹುಲ್ ಗಾಂಧಿ ಅವರನ್ನು ಕಾನೂನುಬಾಹಿರವಾಗಿ ಬಂಧಿಸಲಾಗಿದೆ. ನ್ಯಾಯಕ್ಕಾಗಿ ಹೋರಾಡುವ ವಿರೋಧ ಪಕ್ಷಗಳ ಧ್ವನಿಯನ್ನು ಅಡಗಿಸುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡುತ್ತಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ಅನೇಕರು ಆತ್ಮಹತ್ಯೆಗೂ ಶರಣಾಗಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸದೆ ಮತ್ತು ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಪಡೆಯದೆ ನಿರ್ಲಕ್ಷ್ಯ ವಹಿಸಿದೆ. ಸರ್ಕಾರ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟವಾಡುತ್ತಿದೆ. ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವಲ್ಲಿವರೆಗೆ ಕಾಂಗ್ರೆಸ್ ಹೋರಾಟ ತೀವ್ರಗೊಳ್ಳಲಿದೆ ಎಂದು ತಿಳಿಸಿದ ಅವರು, ಕೇಂದ್ರ ಶಿಕ್ಷಣ ಸಚಿವರು ನೈತಿಕ ಹೊಣೆ ಹೊತ್ತು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಟಿಪಿ ರಮೇಶ್, ಗೌರವ ಕಾರ್ಯದರ್ಶಿ ವಿಪಿ ಸುರೇಶ್, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಪುಷ್ಪಲತಾ ಜಿಆರ್, ನಗರಾಧ್ಯಕ್ಷೆ ಶಶಿಕಲಾ, ನಗರಾಧ್ಯಕ್ಷ ಪ್ರಕಾಶ್ ಆಚಾರ್ಯ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಮಡಿಕೇರಿ ತಾಲೂಕು ಅಧ್ಯಕ್ಷ ಮಂತ್ರಿರಾಮ್ ಮೋಹನ್ ದಾಸ್, ಕುಶಾಲನಗರ ಅಧ್ಯಕ್ಷ ವಿಪಿ ಶಶಿಧರ್, ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಹೊಸೂರು ಸೂರಜ್, ಕಾಂಗ್ರೆಸ್ ಪ್ರಮುಖರಾದ ಆರ್ಪಿ ಚಂದ್ರಶೇಖರ್, ತನ್ನೀರ ಮೈನಾ, ಮಿನಾಜ್ ಪ್ರವೀಣ್, ಕೆಯು ಅಬ್ದುಲ್ ರಜಾಕ್, ಜಾನ್ಸನ್ ಪಿಂಟೋ, ಫ್ಯಾನ್ಸಿ ಪಾರ್ವತಿ, ಬೇಕಲ್ ರಮಾನಾಥ್, ಸದಾ ಮುದ್ದಪ್ಪ, ಗೌರೀಶ್ ರೈ, ಉದಯ್ ಕುಮಾರ್, ಖಲೀಲ್ ಪಾಷಾ, ಎಂಯು ಹನೀಫ್, ಲೀಲಾ ಶೇಷಮ್ಮ, ಎಚ್ಎ ಹಂಸ, ಕೆಜಿ ಪೀಟರ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಸೇರಿದಂತೆ ಅನೇಕರನ್ನು ಪೊಲೀಸರು ಬಂಧಿಸಿ ನಂತರ ಬಿಡುಗಡೆಗೊಳಿಸಿದರು. ಆರೋಗ್ಯ ಸಚಿವ ಯುಟಿ ಖಾದರ್ ಭೇಟಿ ಮಾಡಿದ ಶಾಸಕ ಡಾಕ್ಟರ್ ಮಂತರ್ಗೌಡ. ಮಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರನ್ನು ಮಾನ್ಯ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಕುಶಾಲನಗರ ತಾಲೂಕು ಆಸ್ಪತ್ರೆ ಮತ್ತು ಸೋಮವಾರಪೇಟೆ ತಾಲೂಕು ಆಸ್ಪತ್ರೆ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಚರ್ಚೆ ನಡೆಸಿ ಅಭಿವೃದ್ಧಿಗೆ ಸಹಕಾರ ಕೋರಿದರು. ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಆರ್ ಗುಂಡೂರಾವ್ ರ ಸ್ಮರಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ದಿವಂಗತ ಆರ್ ಗುಂಡೂರಾಯರ ಪುತ್ಥಳಿ ನಿರ್ಮಾಣದ ಸಂಬಂಧ ನಡೆದ ವಿವಿಧ ಸಂಘ ಸಂಸ್ಥೆಗಳ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. 1960ರ ದಶಕದಲ್ಲಿ ಕುಶಾಲನಗರ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಂತರ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರುವ ರಾಯರು ಕುಶಾಲನಗರ ಮತ್ತು ಸುತ್ತಮುತ್ತ ವ್ಯಾಪ್ತಿಯ ಅಭಿವೃದ್ಧಿಗೆ ಹರಿಕಾರರಾಗಿದ್ದಾರೆ ಎಂದು ತಿಳಿಸಿದ ಅವರು, ಅವರ ಸ್ಮರಣೆಗಾಗಿ ಪುರಸಭೆಯ ಆವರಣದಲ್ಲಿ ಪ್ರತಿಮೆ ನಿರ್ಮಿಸಲು ಉದ್ದೇಶಿಸಿರುವುದು ಉತ್ತಮ ವಿಚಾರ ಎಂದು ಹೇಳಿದರು. ಈ ಸಂಬಂಧ ಪ್ರತಿಯೊಬ್ಬರು ಸಲಹೆ ಸೂಚನೆಗಳನ್ನು ನೀಡುವಂತೆ ತಿಳಿಸಿ ಅದನ್ನು ಆಲಿಸಿದರು. ಅವರು ಒಬ್ಬರು ಹಿರಿಯ ರಾಜಕಾರಣಿಗಳು ಮುಖ್ಯಮಂತ್ರಿ ಆಗಿದ್ರು ಕುಶಾಲನಗರ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅನೇಕ ಕಾರ್ಯಕ್ರಮ ನಮ್ಮ ಈ ಭಾಗದಲ್ಲಿ ಕೊಟ್ಟಿದ್ದಾರೆ. ಅವ್ರನ್ನ ನಿರಂತರವಾಗಿ ನಮಗೇನೋ ಗೊತ್ತು, ನಾವು ರಾಜಕಾರಣಿಗಳು ಇದ್ದೀವಿ, ಜೊತೆಲಿರೋರು ನೀವೆಲ್ಲ ಪಾಪ ಅವರ ನೇರವಾಗಿ ಸಿಕ್ಕಿಯವರು ಎಷ್ಟೋ ಜನ ಇದ್ದಾರೆ. ಮಾತ್ರ ನಮ್ಮ ಯುವಕರಿಗೆ ಗುಂಡೂರಾವ್ ಸಾಹೇಬರು ಯಾರು ಅಂತ ಏನಾದ್ರು ಒಂದು ರೀತಿಯಲ್ಲಿ ಅವ್ರನ್ನ ನಿರಂತರವಾಗಿ ನೆನೆಸ್ಕೊಳ್ಳುವಂತ ಕೆಲಸ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡೋದ್ರ ಸಂದರ್ಭದಲ್ಲಿ ಮುನ್ಸಿಪಾಲಿಟಿಯಲ್ಲಿ ಒಂದು ನಿರ್ಧಾರ ಮಾಡಿದ್ರು. ಈ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಒಳಗೇನೆ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡಲಿಕ್ಕೆ ಒಂದು ಅನುಮೋದನೆ ಕೊಟ್ಟು ಅದಾಗಿ ಅದು ಮುನ್ಸಿಪಾಲಿಟಿಲಿ ಒಂದು ಇದು ಆಗಿದೆ ವಿತೌಟ್ ಎನಿ ಅಬ್ಜೆಕ್ಷನ್ ಆಗಿ ಅದನ್ನ ಒಪ್ಕೊಂಡಿದ್ದಾರೆ. ನಾವು ಇಬ್ಬರೇ ಸೇರ್ಕೊಂಡು ಈ ಪ್ರೋಗ್ರಾಮ್ ನ ಮಾಡಬಹುದಾಗಿತ್ತು. ಮಾತ್ರ ಗುಂಡ್ರವರು ಒಂದು ಪಾರ್ಟಿಲಿ ಇದ್ದಿದ್ರು ಮಾತ್ರ ಎಲ್ಲಾರ್ದು ಒಂದು ಆಸ್ತಿ. ಯಾಕಂತಂದ್ರೆ
ಎಲ್ಲರಿಗೂ ಒಂದು ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಬಂದಿರೋಂಥವ್ರಿಗೆ ಹಲವಾರು ಜನಕ್ಕೆ ಕೈ ಅಂದ್ರೆ ಒಂದು ರೀತಿಯಲ್ಲಿ ಅವರು ಮನಸ್ಸಿಗೆ ಮುಟ್ಟಿರೋಂಥ ಕೆಲಸ ಮಾಡೋದ್ರಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕಾರ್ಯಕ್ರಮ ನಡೀಬೇಕು ಅಂತ ತಮ್ಮ ಅನಿಸಿಕೆಗಳು ಕೇಳಲಿಕ್ಕೆ ನಾನು ಒಂದು ಮುನ್ಸಿಪಾಲಿಟಿ ವತಿಯಿಂದ ಒಂದು ಮೀಟಿಂಗ್ ಕರೆಯಕ್ಕೆ ಅಂತ ಹೇಳಿದ್ದೆ. ಇವತ್ತು ಚೀಫ್ ಆಫೀಸರು ಇಲ್ಲ, ಇವತ್ತು ಡಿ ಸಿ ಮೀಟಿಂಗ್ ಏನಿದೆ SIR ಡಿ ಸಿ ಮೀಟಿಂಗ್ ಅಲ್ಲಿ ಇದ್ದಾರೆ. ಈ SIR ಮೀಟಿಂಗ್ ಗಳಲ್ಲಿ 8ನೇ ತಾರೀಕು ಪ್ರಕ್ರಿಯೆ ಮುಗಿಯೋ ಗಂಟ ಒಂದು ಸ್ವಲ್ಪ ಅಧಿಕಾರಿಗಳು ಈ ಕಡೆ ಆ ಕಡೆ ಆಯ್ತಾವೆ. ಅಂತಂದ್ರೆ ಎಸ್ಪೆಷಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡ್ ಮುನ್ಸಿಪಾಲಿಟಿ ಇಲ್ಲಿ ಒಂದು ಸ್ವಲ್ಪ ಕಷ್ಟ ಇದ್ದಾರೆ. ಈಗ ಎಷ್ಟು ಲಕ್ಷಕ್ಕೆ ಬೇಸ್ ಆಗಿದೆ ಅಂದ್ರೆ ಆ ಮಂಟಪ ಅಂತ ಏನು ಪ್ಲಾಟ್ಫಾರ್ಮ್ ಅಂತೀವಲ್ಲ 17 ಲಕ್ಷ ರೂಪಾಯಿಗೆ ಇಲ್ಲಿ ಒಂದು ಅದು ಟೆಂಡರ್ ಆಗಿರ್ಬೋದು, ಆ ಟೆಂಡರ್ ಕಾಮಗಾರಿನೂ ಕ್ಲಿಯರ್ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಮಾತ್ರ ಪುತ್ಲಿ ಕೆಲಸ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಪುತ್ಲಿ ಕೆಲಸ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ನಂಬಿಕೆ ಬರ್ಬೇಕು ಅಂದ್ರೆ ಜನ ನಂಬಿಕೆ ಬರ್ಬೇಕು ಅಂದ್ರೆ ನೀವೇನು ಸ್ಟಾರ್ಟೇ ಮಾಡಿಲ್ಲಪ್ಪ, ಯಾರಿಗೆ ಸಹಾಯ ಮಾಡೋದು, ಏನ್ ಸಹಾಯ ಮಾಡೋದು ಅಂತ ಪ್ರಶ್ನೆಗಳು ಕೇಳ್ತಾರೆ. ಆ ವಿಚಾರದಲ್ಲಿ ದಿವಂಗತ ಗುಂಡ್ರಾ ಅವ್ರನ್ನ ನೆಚ್ಕೊಳ್ಳುವಂತ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಸಂದರ್ಭದಲ್ಲಿ ನನಗೆ ಮುನ್ಸಿಪಾಲಿಟಿಯಲ್ಲಿ ಈ ಭಾಗದಲ್ಲಿ ಇಟ್ಸ್ ಮೇನ್ ರೋಡ್, ಆಮೇಲೆ ಎಲ್ಲರೂ ಇಲ್ಲಿ ಬಂದಿರೋದ್ರಿಂದ ಒಂದು ಅಟ್ರಾಕ್ಷನ್ ಆಗೇ ಆಗುತ್ತೆ. ಅದ್ರ ಜೊತೆಯೂ ಸುಂದರನಗರ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಅವ್ರು ಕೇಳ್ತಾವೆ. ಮಾತ್ರ ಅದು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವರೇ ಆಗ್ತಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಮಾತ್ರ ಇಲ್ಲಿಗೆ ಈ ಮಂಟಪದ್ದು ಮುನ್ಸಿಪಾಲಿಟಿ ಅವರು ಸಹಾಯ ಮಾಡೋದು ಅಂದ್ರೆ 17 ಲಕ್ಷ ರೂಪಾಯಿ ನಿಮ್ಮ ಸ್ವಂತ ದುಡ್ಡಲ್ಲಿ ಮುನ್ಸಿಪಾಲಿಟಿ ಫಂಡ್ ಅಲ್ಲಿ 17 ಲಕ್ಷ ರೂಪಾಯಿಗೆ ಸ್ಟೇಜ್ ಅಂದ್ರೆ ಪ್ಲಾಟ್ಫಾರ್ಮ್ ಕಾಮಗಾರಿ ಆದಷ್ಟು ಯಾವ ರೀತಿ ಕಾರ್ಯಕ್ರಮಗಳು ಮಾಡಬೇಕು. ಯಾಕಂತಂದ್ರೆ ಇವತ್ತು ಗುದ್ಲಿ ಪೂಜೆ ಮಾಡ್ಬಿಟ್ಟು ನಾವು ಮಾಡ್ಬಿಟ್ಟಿದೀವಿ ಆಮೇಲೆ ಏನಾದ್ರು ಮಾಡ್ಬೋದು ಅಂತ ಆಗಲ್ಲ. ಇವತ್ತಿಂದ ಪುತ್ಲಿನ ಕೂರ್ಸ ಗಂಟ ಅಂದ್ರೆ ನಿಲ್ಸ ಗಂಟ ನಾವೆಲ್ಲರೂ ಒಗ್ಗಟ್ಟಾಗಿ ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕು ಅಂತ ನಾನು ನಿಮ್ಗೆ ಹಿರಿಯವ್ರಿಗೆ ಸಲಹೆ ಕೇಳಕ್ಕೆ ನಾನು ಮಾತಾಡಿದೆ. ಆ ವಿಚಾರದಲ್ಲಿ ಎಷ್ಟೋ ಚೇಂಬರ್ ಆಫ್ ಕಾಮರ್ಸ್ ಹೇಳಿದ್ದೆ, ಕೆಲವು ಬೇರೆ ಬೇರೆ ಸಂಘಟನೆಗಳು ಹೇಳಿದೆ. ಅವರು ಆ ಸಂದರ್ಭದಲ್ಲಿ ಬಂದಾಗ ಅವ್ರ ಸಹಾಯ ನಾವು ಪಡ್ಕೊಳ್ಳೋಣ ಅಂತ ಈ ಸಭೆಯಲ್ಲಿ ಹೇಳ್ತಾ, ಆಗಸ್ಟ್ ತಿಂಗಳಲ್ಲಿ ರಾಯರ ಪುಣ್ಯ ಸ್ಮರಣೆ ದಿನದಂದು ಪುತ್ಥಳಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಹಮ್ಮಿಕೊಳ್ಳುವ ಬಗ್ಗೆ ಪುರಸಭೆಯಲ್ಲಿ ಚರ್ಚೆ ನಡೆಯಿತು. ಇಂಜಿನಿಯರ್ ಅರ್ಬರ್ಸ್ ಅಹಮದ್ ಅವರು ಪ್ರತಿಮೆ ನಿರ್ಮಾಣದ ಬಗ್ಗೆ ಸಭೆಗೆ ತಾಂತ್ರಿಕ ಮಾಹಿತಿ ಒದಗಿಸಿದರು. ಈ ಸಂಬಂಧ ರಾಯರ ಒಡನಾಡಿಗಳು ಹಾಗೂ ಸರ್ವ ಸಂಘ ಸಂಸ್ಥೆಗಳ ಪ್ರಮುಖರೊಂದಿಗೆ ಅಂತಿಮವಾಗಿ ಚರ್ಚಿಸಿ ನಿರ್ಮಾಣ ಸಮಿತಿಯೊಂದನ್ನು ರೂಪಿಸಲು ಈ ತಿಂಗಳ 28ರಂದು ಸಭೆ ನಡೆಸುವಂತೆ ನಿರ್ಧರಿಸಲಾಯಿತು. ರಾಯರ ಆಪ್ತ ಸಹಾಯಕರು ಮತ್ತು ಒಡನಾಡಿಯಾಗಿದ್ದ MH ಫಜಾಲುಲ್ಲಾ, ಹಿರಿಯರಾದ MV ನಾರಾಯಣ ಮತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪುತ್ಥಳಿ ನಿರ್ಮಾಣದ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಶಾಸಕರು ಈಗ ನೇರವಾಗಿ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ನೇರವಾಗಿ ವಿಷಯಕ್ಕೆ ಶಾಸಕರು ಬಂದಾಗೆ ಪುತ್ಥಳಿ ಕಾರ್ಯಕ್ರಮ ಪ್ರಾರಂಭ ಮಾಡೋದೇನು, ಆಶೀರ್ವಾದ ಮಾಡಬೇಕೋ ಬೇಡ ಅನ್ನೋ ವಿಚಾರ ನೇರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಅವರ ನಂಬಿಕೆ ವಿಚಾರ ಈಗ ಹೇಳಿದಾಗೆ ಶಾಸಕರು ಹೇಳಿದಾಗೆ ಕೆಲವರು ಆಶೀರ್ವಾದ ನಂಬ್ತಾರೆ, ಕೆಲವರು ಆಶೀರ್ವಾದದಲ್ಲಿ ಪೂಜೆ ಮಾಡ್ತಾರೆ, ಕೆಲವರು ಪೂಜೆ ಮಾಡೋದಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ನಾವೊಂದು ಸಂಪ್ರದಾಯದಲ್ಲಿ ನಂಬಿಕೆಯಲ್ಲಿ ಮುಂದುವರಿಯೋದು. ಹಾಗಾಗಿ ಆಷಾಢದಲ್ಲಿ ಪ್ರಾರಂಭ ಮಾಡೋದು ಬೇಡ. ಯಾಕೆಂದರೆ ಇದು ಇವತ್ತು ನಿನ್ನೆ ಕಾರ್ಯಕ್ರಮ ಅಲ್ಲ. ಯಾಕೆಂದರೆ ನನಗೆ ಗೊತ್ತಿದ್ದಾಗಿ ಇದು ನಾವು 82-83 ಕಾಲೇಜು ವಿದ್ಯಾರ್ಥಿಗಳು ಆ ಸಮಯದಲ್ಲಿ ಅಧಿಕಾರ ಇದ್ದ ಸಮಯ. ಅಧಿಕಾರ ಹೋದ ಮೇಲೆ ತುಂಬ ವರ್ಷ ನಾನು ಸಾಕಷ್ಟು ಕಾಂಗ್ರೆಸ್ ಅವರ ಕೈಯಲ್ಲಿ ವಿಚಾರಗಳನ್ನ ಕೇಳ್ಪಟ್ಟಿದ್ದೀನಿ. ಕುಂಡ್ರ ಪ್ರತಿಮೆ ವಿಚಾರಗಳು ಆಗ್ಬೇಕನ್ನೋ ವಿಚಾರ. ಆದರೆ ಹೆಚ್ಚು ಕಮ್ಮಿ ಈಗ 82 ಅಂದರೆ 40-45 ವರ್ಷ ಕಳೆದ್ರು. ಈಗ ಕಾಲ ಬಂದರೂ ಸಂತೋಷ ವಿಚಾರ. ಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ VP ಶಶಿಧರ್, ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ರಾಯರ ಕುಟುಂಬದ ಸದಸ್ಯರು ಮತ್ತು ಕಾಂಗ್ರೆಸ್ ಪ್ರಮುಖರಾದ ಮಂಜುನಾಥ್ ಗುಂಡೂರಾವ್, ಪುರಸಭೆ ಆರೋಗ್ಯಾಧಿಕಾರಿ ಉದಯ್ ಕುಮಾರ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು, ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು ಆತ್ಮೀಯವಾಗಿ ಬುಧವಾರ ಗೌರವಿಸಲಾಯಿತು. ಇತ್ತೀಚೆಗೆ ನಿವೃತ್ತರಾದ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ನಗರದ 2 ಅಕಾಡೆಮಿ ಕಚೇರಿಗಳಲ್ಲಿ ಪ್ರತ್ಯೇಕವಾಗಿ ಶಾಲು ಫಲತಾಂಬೂಲ ನೀಡಿ ಸನ್ಮಾನಿಸಲಾಯಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಅಜನಿಕಂಡ ಮಹೇಶ್ ನಾಚಯ್ಯ ಮತ್ತು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ ಅವರು ಆತ್ಮೀಯವಾಗಿ ಗೌರವಿಸಿದರು.
ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ ಅವರು ಮಾತನಾಡಿ, ಅಕಾಡೆಮಿ ಕಾರ್ಯಕ್ರಮಗಳು, ಪ್ರಧಾನ ಸಮಾರಂಭಗಳು, ಕಾರ್ಯಾಗಾರಗಳು ಮತ್ತಿತರ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ಸಲಹೆ ಸಹಕಾರ ನೀಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವ್ಯಾಪ್ತಿಗೆ ಬರುವ ಅಕಾಡೆಮಿ ಕಾರ್ಯಚಟುವಟಿಕೆ ಸುಗಮವಾಗಿ ನಡೆಸುವಲ್ಲಿ ಎಲ್ಲ ರೀತಿಯ ಅಗತ್ಯ ಸಹಕಾರ ನೀಡಿದ್ದಾರೆ ಎಂದು ಸದಾನಂದ ಮಾವಜಿ ಅವರು ಗುಣಗಾನ ಮಾಡಿದರು. ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ಚಂದ್ರಶೇಖರ್ ಪೇರಲ್ ಅವರು ಮಾತನಾಡಿ, ಬೆಂಗಳೂರು, ಮೈಸೂರು, ಕೊಡಗು ಮತ್ತು ದಕ್ಷಿಣ ಕನ್ನಡದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಕಾಡೆಮಿಯೊಂದಿಗೆ ಕ್ರಿಯಾಶೀಲರಾಗಿ ತೊಡಗಿಕೊಂಡಿದ್ದರು ಎಂದು ಸ್ಮರಿಸಿದರು. ಇದೇ ಸಂದರ್ಭ 2 ಅಕಾಡೆಮಿಯ ಸದಸ್ಯರು ಉಪಸ್ಥಿತರಿದ್ದರು. ಮಡಿಕೇರಿ ನಗರದಂಚಿನ ಕೆ. ನಿಡುಗಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಸರ ನಾಶಪಡಿಸಿ ಬಡಾವಣೆ ನಿರ್ಮಿಸುವ ಯೋಜನೆಯನ್ನು ತಕ್ಷಣ ಕೈಬಿಡಬೇಕೆಂದು ಒತ್ತಾಯಿಸಿ ಕೊಡಗು ಹಾಗೂ ಕಾವೇರಿ ಸಂರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿತು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ವೇದಿಕೆಯ ಅಧ್ಯಕ್ಷರು ಹಾಗೂ ಪರಿಸರವಾದಿ ನಿವೃತ್ತ ಕರ್ನಲ್ ಸಿಪಿ ಮುತ್ತಣ್ಣ ಅವರು ಮಾತನಾಡಿ, ಸುಮಾರು 94 ಎಕರೆ ಪ್ರದೇಶದಲ್ಲಿ ಬಡಾವಣೆ ನಿರ್ಮಾಣ ಯೋಜನೆ ರೂಪಿಸಲಾಗಿದೆ. ಭೂ ಕಂದಾಯ ಕಾಯ್ದೆ ಅನ್ವಯ ಕೊಡಗಿನ ಗದ್ದೆ ಬಯಲು, ಹಸಿರು ಪರಿಸರಗಳಲ್ಲಿ ಭೂ ಪರಿವರ್ತನೆಗೆ ಅವಕಾಶವಿಲ್ಲವಾದರೂ ಇಲ್ಲಿ ಭೂ ಪರಿವರ್ತನೆ ಮಾಡುವ ಮೂಲಕ ನಿಯಮ ಉಲ್ಲಂಘಿಸಲಾಗಿದೆ. ಬಡಾವಣೆಯ ನಿರ್ಮಾಣಕ್ಕಾಗಿ 1500ಕ್ಕೂ ಹೆಚ್ಚಿನ ಮರಗಳನ್ನು ಧರೆಗುರುಳಿಸಲಾಗಿದೆ ಎಂದು ಆರೋಪಿಸಿದರು. ಒಂದೊಮ್ಮೆ ಇಲ್ಲಿ ಬಡಾವಣೆ ನಿರ್ಮಾಣವಾದಲ್ಲಿ ಇಲ್ಲಿನ ಕಲುಷಿತ ನೀರು ನೇರವಾಗಿ ಮಡಿಕೇರಿಯ ಕುಡಿಯುವ ನೀರಿನ ಪ್ರಮುಖ ಮೂಲವಾದ ಕೂಟುಹೊಳೆಗೆ ಸೇರಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈಗಾಗಲೇ ಬಡಾವಣೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರನ್ನು ನೀಡಲಾಗಿದೆ. ಈ ಬಗ್ಗೆ ಸರ್ಕಾರ ಹಾಗೂ ಸ್ಥಳೀಯ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ನಿಗಾವಹಿಸಿ ಯೋಜನೆ ಜಾರಿಗೊಳ್ಳದಂತೆ ನೋಡಿಕೊಳ್ಳಬೇಕು. ನಮ್ಮ ಬೇಡಿಕೆಗೆ ಸೂಕ್ತ ಸ್ಪಂದನೆ ದೊರಕದಿದ್ದಲ್ಲಿ ನ್ಯಾಯಾಲಯದ ಮೆಟ್ಟಿಲೇರುವುದಾಗಿ ಕರ್ನಲ್ ಸಿಪಿ ಮುತ್ತಣ್ಣ ಎಚ್ಚರಿಕೆ ನೀಡಿದರು. ಇವಾಗ ನೀವು ನೋಡ್ತಾ ಇದ್ದೀರಾ, ಹೊರಗಿನಲ್ಲಿ ಹೆಚ್ಚಾಗಿ ಭೂ ಪರಿವರ್ತನೆ ಆಗ್ತಾ ಉಂಟು. ಇದೆಲ್ಲ ಇಲ್ಲೀಗಲ್, ಹೊರಗೆ ಆಗಲಿಕ್ಕೆ ಬಿಡಬಾರ್ದು. ವಿ ವಿಲ್ ನಾಟ್ ಅಲೋ ದಿಸ್ ಪ್ರಾಜೆಕ್ಟ್. ಫೈನಲ್ ನಮ್ಮದು ಇದು ಡೆಸಿಷನ್ ಸರ್ ಅವ್ರು ನಿಮಗೆ ಕೊಡ್ತಾರೆ. ಯಾರಿಗೆ ಹಾಕಬೇಕಲ್ಲ. ಇದು ಒಂದು ಇಲ್ಲಿಗಲ್ ಪ್ರಾಜೆಕ್ಟು. ಇಟ್ ಇಸ್ ಅಗೇನ್ಸ್ಟ್ ದ ಲಾ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 64 ಪ್ರಕಾರ ಯಾವುದು ಜಮ್ಮಬಾಣೆ, ಕಾಫಿ ತೋಟ, ಗದ್ದೆನ ಕೊಡಗಿನಲ್ಲಿ ಕಮರ್ಷಿಯಲ್ ಕನ್ವರ್ಷನ್ ಭೂ ಪರಿವರ್ತನೆ ಮಾಡಲಿಕ್ಕೆ ಯಾರಿಗೆ ಸಹ ಹಕ್ಕಿಲ್ಲ. ಅವ್ರು ಡಿ ಸಿ ಆಗಿರಲಿ, ದೇರ್ ಇಸ್ ನೋ ಅಥಾರಿಟಿ ಕ್ಯಾನ್ ಚೇಂಜ್. ಇದು ಲಾ ಆಫ್ ದ ಲ್ಯಾಂಡ್. ಸೊ ಈ ಲಾದು ವಿಪರೀತ ಇದೊಂದು ಪ್ರಾಜೆಕ್ಟ್ ಆಗಿದೆ. ಇದೊಂದೇ ಅಲ್ಲ, ಇನ್ನು ಹಲವಾರು ಪ್ರಾಜೆಕ್ಟ್ ಆಗ್ತಾ ಉಂಟು ಕೊಡಗಿನಲ್ಲಿ. ಪರಿವರ್ತನೆ ಮಾಡೋದು ಅಥವಾ ಕಾಫಿ ಎಸ್ಟೇಟ್? ಇದು ಮುಂಚೆ ಜಮ್ಮಬಾಣೆ ಒರಿಜಿನಲಿ, ಅದಾದಮೇಲೆ ಕಾಫಿ ಎಸ್ಟೇಟ್ ಆಗಿ ಮತ್ತೆ ಇದು ಮಾರಾಟ ಆಗಿದೆ. ಹೌದು, ನಮ್ಮ ಮಾಹಿತಿ ಪ್ರಕಾರ. ಸೊ ಇದು ಇಲ್ಲಿಗಲು. ಮತ್ತು ಈ ಆಂಧ್ರ ವ್ಯಕ್ತಿ ಇದು ತಗೊಂಡಿದ್ದಾನೆ. ತಗೊಂಡು ಆದಮೇಲೆ ಇದ್ರದ್ದು ಭೂ ಪರಿವರ್ತನೆ ಮಾಡಿದ್ದೇನೆ. ಜಮ್ಮಬಾಣೆ ಒರಿಜಿನಲ್ ಆಗಿರೋದು ಭೂ ಪರಿವರ್ತನೆ ಮಾಡುವಂಗೇ ಇಲ್ಲ. ಅಷ್ಟು ಆದಮೇಲೆ ಇದು ಇವನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಜೊತೆಲಿ ಕೈ ಜೋಡಿಸಿ, ಮತ್ತು ಮೂಡಾ ಜೊತೆಲಿ ಕೈ ಜೋಡಿಸಿ, ಇಲ್ಲಿ ಲೋಕಲ್ ಗ್ರಾಮ ಪಂಚಾಯತ್ ಜೊತೆಲಿ ಕೈ ಜೋಡಿಸಿ ಇದೊಂದು ಸ್ಕ್ಯಾಮ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾನೆ. ಇದು ನಾವು ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ಬಟ್ ಕಳೆದ 3-4 ವರ್ಷಗಳ ಹಿಂದೆಯಿಂದ ಎಲ್ಲರೂ ಅದೇ ಪ್ರಶ್ನೆ ಕೇಳ್ತಾರೆ, ಬೇರೆ ಇದರಲ್ಲಿ ಸಹ ಕೇಳ್ತಾರೆ, ಇಷ್ಟು ಟೈಮ್ ನೀವು ಏನು ಮಾಡ್ತಾ ಇದ್ದೀರಾ? ಈಗ ನಾವು ಹೇಳೋದು, ನಮಗೆ ಸುಮಾರು ಕೆಲಸ ಇದೆ. ನಾವು ಡೇ ಆ್ಯಂಡ್ ನೈಟ್ ಬರೀ ಇದು ಕೆಲಸ ಇಲ್ಲ. ನಮ್ಮ ತೋಟ ನೋಡಬೇಕು, ನಮ್ಮ ಅದು ನೋಡಬೇಕು, ಅಷ್ಟರಲ್ಲಿ ಆನೆ ಗಲಾಟೆ, ಅದರಲ್ಲಿ ಸಹ ನಾವು ಇನ್ವಾಲ್ವ್ ಆಗಿದ್ದೀವಿ. ಬೇರೆ ಇದು ಲ್ಯಾಂಡ್ ಪ್ರಾಜೆಕ್ಟು ನಾವು ಪ್ರೊಟೆಸ್ಟಲ್ಲಿ ಇನ್ವಾಲ್ವ್ ಆಗ್ತೀವಿ. ನಾವು ಕಂಪ್ಲೀಟ್ ಟೈಮ್ ಇದರಲ್ಲೇ ಇದಕ್ಕೆ ಟೈಮ್ ಇಲ್ಲ. ಇದು ಆ್ಯಕ್ಚುಲಿ ಯಾರು ಮಾಡಬೇಕು ಪ್ರೊಟೆಸ್ಟು? ಒಂದು ಸ್ವಲ್ಪ ಇದು ಮಾಡಿ ಇಲ್ಲಿ ಮಡಿಕೇರಿ ಸಲಹೆಯವರು ಮಾಡಬೇಕು. ಮತ್ತು ನಿಮ್ಮೆಲ್ಲ ನಮ್ಮನ್ನ ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ದೀರಿ, ನಾವು ಎಷ್ಟು ಟೈಮ್ ಹೇಳ್ತಾ ಬರ್ತಾ ಇದ್ದೀವಿ. ಇದ್ರ ಬಗ್ಗೆ ಸಹ ನಾನು ಮೆನ್ಷನ್ ಮಾಡಿದ್ದೀನಿ, ಇಲ್ಲಿಗಳಿಂದ ಪ್ರೆಸ್ಸಲ್ಲಿ ಮಾಡಿದ್ದೀನಿ, ಮಾಡಿಲ್ಲ ಅಂತ. ಅದೊಂದು ಪ್ರೊಟೆಸ್ಟ್ ಆರ್ಗನೈಸ್ ಮಾಡಲಿಕ್ಕೆ ಸುಮಾರು ಮಾಡಲಿಕ್ಕೆ ಸ್ವಲ್ಪ ಏನೇನೋ ಟೇಕ್ಸ್ ಲಾಟ್ ಆಫ್ ಎಫರ್ಟ್. ಸೊ ಹಾಗೆ ಅದು ಇವಾಗ ನಾವು ಇನ್ನೂ ಮಾತ್ರ ಬಿಡೋದಿಲ್ಲ. ನಾನು ಹೇಳ್ದಂಗೆ ಇನ್ನು ಮುಂದೆ ನಾವು ಒಂದು ಮೂವ್ಮೆಂಟ್ ಮಾಡ್ತೀವಿ. ಇದು ಯಾಕೆಂದರೆ ಒಂದೇ ದಿವಸ ಒಂದು ಪ್ರತಿಭಟನೆ ಮಾಡೋದು, ಒಂದು ಅರ್ಜಿ ಕೊಡೋದು ಅದು ಆಗೋದಿಲ್ಲ. ಒಂದು ಸತ್ಯಾಗ್ರಹ ಟೈಪ್ 1 ವರ್ಷ 2 ವರ್ಷ ಮೂವ್ಮೆಂಟ್ ಆಗಬೇಕು. ಕೊಡಗು ಮತ್ತು ಕಾವೇರಿನ ರಕ್ಷಣೆ ಮಾಡಿ. ನೆಕ್ಸ್ಟ್ ಸ್ಟೆಪ್ ನಾವು ಇವಾಗ ಪುನಃ ಮಂತ್ರೇಗೌಡವ್ರನ್ನ ಭೇಟಿ ಮಾಡ್ತೀವಿ. ಮಂತ್ರೇಗೌಡವ್ರನ್ನ ಭೇಟಿ ಮಾಡಿ ಅವರು ಏನು ಹೇಳ್ತಾರೆ ಅದರದ್ದು ಮತ್ತೆ ನಾವು ಪ್ಲ್ಯಾನ್ ಮಾಡ್ತೀವಿ. ಈ ಪ್ರಾಜೆಕ್ಟ್ ಬಗ್ಗೆ ಏನು ಮಾಡಬೇಕು ಅಂತ, ಕೊಡಗಿನ ಬಗ್ಗೆ ನಾವು ಮಾಡ್ತೀವಿ. ಈ ಪ್ರಾಜೆಕ್ಟ್ ಬಗ್ಗೆ ಏನು ಮಾಡಬೇಕು ಅಂದರೆ ಇಲ್ಲಿದೆ MLA ಅವ್ರದ್ದು ಮೇನ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ?
ಅವ್ರದ್ದು ಮೇಲ್ ರೆಸ್ಪಾನ್ಸಿಬಿಲಿಟಿ, ಅವ್ರನ್ನ ಕೇಳ್ತೀವಿ. ಅವರು ಎಸ್ ನಾನು ಇದನ್ನ ಕ್ಯಾನ್ಸಲ್ ನಮಗೆ ಆಶ್ವಾಸನೆ ಕೊಟ್ಟಿದ್ರೆ ವಿಲ್ ಕಾಲ್ ಇಟ್ ಆಫ್ ಇದು ಪ್ರೊಟೆಸ್ಟ್. ಮತ್ತೆ ನಾವು ನೋಡ್ತೀವಿ ಏನು ಮಾಡಬೇಕು. ನಾವು ಬೇರೆ ಸ್ನೇಹಿತರನ್ನೆಲ್ಲ ನಮ್ಮ ಬೇರೆ ಕಮಿಟೀಸು ಎಲ್ಲರನ್ನ ಕೇಳ್ಕೊಂಡು ನಾವು ಮುಂದೆ ಏನೇನು ಮಾಡಬೇಕು ಅಂತ ನಾವು ತೀರ್ಮಾನ. ಕೊಡಗು ಅಭಿವೃದ್ಧಿ ಸಮಿತಿಯ ಜಿಲ್ಲಾಧ್ಯಕ್ಷ ಪ್ರಸನ್ನ ಭಟ್ ಮಾತನಾಡಿ, ಇದೊಂದು ಸಾಂಕೇತಿಕ ಪ್ರತಿಭಟನೆಯಾಗಿದ್ದು ಜಿಲ್ಲೆ ಪರಿಸರಕ್ಕೆ ಧಕ್ಕೆ ತರುವ ಯಾವುದೇ ಯೋಜನೆಗಳ ವಿರುದ್ಧ ಹೋರಾಟ ನಡೆಸುವುದಾಗಿ ತಿಳಿಸಿದರು. ಈಗ ನಮ್ಮ ಲೋಕಲ್ ಅಲ್ಲಿ ಇದ್ದವ್ರಿಗೆ ಎಷ್ಟೋ ವರ್ಷದ ಇಲ್ಲಿ ಹುಟ್ಟಿ ಬೆಳೆದವ್ರಿಗೆ ಈಸ್ವತ್ತು ಬೇಕು ಅಂತ ಹೇಳಿದ್ರೆ ಎಷ್ಟು ಸಲ ಹೋದ್ರೂ ಸಾಕ್ತಾ ಇಲ್ಲ. ಪಂಚಾಯತಿ ಕೊಡಲ್ಲ, ಇನ್ನೊಂದು ಕೊಡಲ್ಲ, ಡಾಕ್ಯುಮೆಂಟ್ಸ್ ಆಗ್ತಾ ಇಲ್ಲ. ಈ 100ಕ್ಕಿಂತ ಹೆಚ್ಚು ಈ 1 ತಿಂಗಳೊಳಗೆ ಇಲ್ಲಿಗಲ್ ಆಗಿ 1 ತಿಂಗಳೊಳಗೆ ಮಾಡಿದ್ದಾರೆ. ಹೇಗಾಯ್ತು ಎಲ್ಲದು ಇಲ್ಲಿಗಲಿಟಿ ಅಂತ ಇರುವಾಗ ಬೇರೆ ಹುಟ್ಟಿ ಬೆಳೆದವ್ರಿಗೆ ಆಯ್ತಾ ಇಲ್ಲ. ಇಲ್ಲಿನ ಪಂಚಾಯತಿ ಸದಸ್ಯರು ಸಹಿತ ಬಹಳ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಒಂದು ಮನುಷ್ಯಗೆ ಈ ಸ್ವತ್ತು ಕೊಡ್ಬೇಕಾದ್ರೆ ಎಷ್ಟು ದಿವಸ ಬೇಕು ಅಂತ ಪತ್ರಕರ್ತರು ಮಾಧ್ಯಮ ಮಿತ್ರರು ಗೊತ್ತಿದೆ. 100 ತಿಂಗಳಾಗಿದೆ ಅಂದ್ರೆ ಈಗ ತಾಂಬೂಲ ಸ್ವೀಕಾರ ಮಾಡ್ಕೊಂಡಿದ್ದಾರೆ. 10 ವರ್ಷದಿಂದ ಹೆಚ್ಚು ಆಗಿದೆ ಈಗ ಪ್ರೆಸೆಂಟ್. ಈ 1 ಮಂತ್ ಒಳಗಡೆ ಮಾಡಿದ್ದಾರೆ. ಬೇರೆ ಕೆಲಸ ಮಾಡಲಿಕ್ಕೆ ಪಂಚಾಯತ್ ಬೇರೆ ಮೂಲಭೂತ ಸೌಕರ್ಯ ಕೊಡಕ್ಕೆ ಹೋದ್ರೆ ಬೋರ್ಡ್ ಇಲ್ಲ, ಅಪ್ಲಿಕೇಶನ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಹೇಳ್ತಾರೆ. ಈ ಸ್ವತ್ತನ್ನ ಗೊತ್ತಿಲ್ಲದೆ ಈಗ ಪ್ರೆಸೆಂಟ್ ವಿಡಿಯೋ ಮಾಡ್ತಾ ಇದ್ದಾರೆ. ಎಲ್ಲ ಆಮಿಷಗಳಿಗೆ ಒಳಗಾಗಿಯೇ ಮಾಡ್ತಾ ಇರೋದು. ಸುಮ್ಮನೆ ಯಾರು ಮಾಡಿಕೊಡೋದಿಲ್ಲ. ತಮ್ಮಗಳಿಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಪತ್ರಕರ್ತರಿಗೂ ಗೊತ್ತು. ಸೊ ಇದರಲ್ಲಿ ನಾವು ಲಾಸ್ಟ್ ಫೈನಲಿ ನಮ್ಮ ಮುತ್ತಣ್ಣನವರಿಗೆ ಕೊಡಗು ಅಭಿವೃದ್ಧಿ ಸಮಿತಿ ಎಲ್ಲ ಪದಾಧಿಕಾರಿ ಎಲ್ಲ ತಾಲೂಕು ಅಧ್ಯಕ್ಷರು, ಮಹಿಳಾ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಸಮಿತಿ ಎಲ್ಲ ಒಬ್ಬೊಬ್ಬರು ಬಂದಿದ್ದೀವಿ, ಎಲ್ಲ ಅಧ್ಯಕ್ಷರು. ನೆಕ್ಸ್ಟ್ ದಿವಸ ಈ ವಿಷಯಗಳಿಗೆ ಕೊಡಗು ಅಭಿವೃದ್ಧಿ ಸಮಿತಿಯವರು ಇಂಥ ಒಂದು ಅಜೆಂಡಾಗಳನ್ನ ಇಟ್ಕೊಂಡು ಕೊಡಗಿನ ಪರಿಸರವನ್ನು ನಾಶ ಮಾಡೋಕ್ಕೆ 85 ಪೀಸ್ ನಿಮ್ಮ ಶಕ್ತಿ ಪೇಪರ್ನಲ್ಲಿ ಓಪನ್ ಆಗಿ ಬಂತು. MC ನಾರಾಯಣವ್ರ ಜೊತೆ ನಾವು ಪಾಲ್ಗೊಂಡಿದ್ದೀವಿ. ಪಾಲ್ಗೊಂಡಿದ್ದಾಗ ಅದನ್ನು ನಿಲ್ಲಿಸ್ತೀನಿ ಅಂತೇಳಿ ಸ್ಟೇನು ಬಂದಿತ್ತು. ಆಗ ಯಾವ ಮೂಮೆಂಟ್ ಅಲ್ಲಿ ಮಾಡ್ತಾ ಇದ್ದಾಗ ಸಾರ್ವಜನಿಕರು ಇದ್ರ ಬಗ್ಗೆ ಸ್ಥಳೀಯರು ಒಂದು ಮಾತನ್ನು ಆಡಲೇ ಇಲ್ಲ. ನೀವು ಕೇಳ್ತಿರೋ ಪಾಯಿಂಟ್ ವ್ಯಾಲ್ಯೂಯಬಲ್ ಪಾಯಿಂಟ್ ಅದಿದ್ದಾಗ ನೀವು ಬರ್ಬೋದಿತ್ತಲ್ಲ. ಕಳೆದಾದ್ಮೇಲೆ ಲೇಔಟ್ ಆದ್ಮೇಲೆ ಏನು ಲಾಭ, ವಾಟ್ ಇಸ್ ದಿ ಪ್ರಾಫಿಟ್ ಫಾರ್ ಅವರ್ ಸಮಿತಿ? ನೀವು ಕೇಳಿರೋ ಪ್ರಶ್ನೆ ಸ್ವಾಗತಾರ್ಹ. ಬಟ್ ನಾವು ಇದರಲ್ಲಿ ಅಜೆಂಡಾ ನಿಮ್ಗೆ ಹೇಳ್ತಾ ಇರೋದು ಓನ್ಲಿ ನಾಟ್ ಇನ್ ದಿಸ್ ಸೈಟ್. ನಾವು ಇದೊಂದೇ ಸೈಟ್ಗೆ ಟಾರ್ಗೆಟ್ ಮಾಡಿ ಬಂದಿಲ್ಲ. ಇನ್ ಫ್ಯೂಚರ್ ಇಲ್ಲಿಂದ ಪ್ರಾರಂಭ ಮಾಡಿದ್ರೆ ಅವ್ರಿಗೂ ತಟ್ಟುತ್ತೆ, ಇವ್ರಿಗೂ ತಟ್ಟುತ್ತೆ. ಮತ್ತೆ ಇಲ್ಲಿ ಲೇಔಟ್ನಲ್ಲಿ ಒಂದು ಮರನೂ ನೆಡೆದು ಅವನಿಗೆ ಇದನ್ನ ಮಾಡಿದ ಒಂದು ಬೇಸರದಲ್ಲಿದೆ. ಒಂದು ಸೆಕೆಂಡ್ ಥಿಂಗ್, ಯಾವುದೇ ಕಾರಣಕ್ಕೂ ಈ ತರ ಲೇಔಟ್ ಇನ್ ಮುಂದೆ ಕೊಡಗಲಾಗಬಾರ್ದು, ಮರ ತೆಗಿಬಾರ್ದು. ದಿಸ್ ಇಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ವಿ ಹ್ಯಾವ್ ಮೆನ್ಷನ್ ಮೇಡಮ್. ಅಜೆಂಡಾ ಅಂತ ಹೇಳಿದ್ರೆ ಮೇಡಮ್, ನಮ್ಮ ಕೊಡಗಿನಲ್ಲಿ ಎಲ್ಲೂ ಬಡವರಿಗೆ ಹಂಚುವಂತ ರೀತಿಯಲ್ಲಿ ನಮ್ಮ ಗೃಹ ಮಂಡಳಿ ಅಂತ ಒಂದು ರಿಜಿಸ್ಟರ್ ಮಾಡಿ ಇದನ್ನ ಕನ್ವರ್ಷನ್ ಯಾವ ರೀತಿ ಮಾಡಬೇಕು ಅನ್ನೋ ಐಡಿಯಾ ಮಾಡಿ ನಮ್ಮ ಕೊಡಗಿನ, ಅದು ಎಸ್ಪೆಷಲಿ ಮಡಿಕೇರಿಯವರಿಗೆ ಬಡವರಿಗೆ ಸಿಗುತ್ತೆ ಅನ್ನೋ ಒಂದು ಆಧಾರದಲ್ಲಿ ಇವರು ಮಾಡಿರುವಂತ ಕನ್ವರ್ಷನ್. ಸಾಂಕೇತಿಕವಾಗಿ ಈ ಒಂದು ಹೋರಾಟವನ್ನು ನಮ್ಮ ಕರ್ನಲ್ ಮುತ್ತಣ್ಣನವರ ನೇತೃತ್ವದಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಇಟ್ ಈಸ್ ಓನ್ಲಿ ಎ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿಸ್ ಸ್ಟ್ರೈಕ್. ಏನಂತ ಹೇಳಿದ್ರೆ ನೋಡಿ, ಇದು 100 acres, ಅಪ್ರಾಕ್ಸಿಮೇಟ್ಲಿ 100 acres ಇದೆ. ಅದರಲ್ಲಿ ಫಸ್ಟು 1400 ಟ್ರೀಸ್, 1400 ಮರಗಳನ್ನು ಇವರು ಕಡಿದು 800 ಮರಗಳನ್ನು ನೈಟ್ನೇ ಅವರು ಸಾಗಾಟ ಮಾಡಿದ್ದಾರೆ ಅನ್ನೋದಕ್ಕೆ ಮಾಧ್ಯಮದಲ್ಲಿ ಎಲ್ಲ ಕಡೆ ಪೇಪರ್ನಲ್ಲಿ ಬಂದಿದೆ. 600 ಮರಗಳನ್ನು ಈ ಲೇಔಟ್ ಕೆಳಗಡೆನೆ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಪುರಾವೆಗಳು ಕ್ಯಾಸೆಟ್ಸ್ಗಳಲ್ಲಿದೆ, ಪ್ಲಸ್ ಅದರ ರೆಕಾರ್ಡಲ್ಲಿದೆ. ನಾವು ನಮ್ಮ ಮೇಜರ್ ಅವರು, ನಮ್ಮ ಕರ್ನಲ್ ಅವರು ಹೇಳ್ದಂಗೆ ಕೊಡಗಿನಲ್ಲಿ ಯಾವುದೇ ಕಾರಣಕ್ಕೂ ಪರಿಸರವನ್ನು ಹಾಳು ಮಾಡಿ ಕನ್ವರ್ಷನ್ ಮಾಡಲಿಕ್ಕೆ ನಮ್ಮ ಈ ಒಂದು ಯೂನಿಟ್ ನಮ್ಮ ಪ್ರತಿಭಟನೆಯಲ್ಲಿ ಸಮಿತಿಯ ತಾಲೂಕು ಅಧ್ಯಕ್ಷ ಪ್ರದೀಪ್ ಕರ್ಕೇರ, ಲೀಲಾ ಶೇಷಮ್ಮ, ಕೊಡಗು ಹಾಗೂ ಕಾವೇರಿ ಸಂರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು, ಸದಸ್ಯರು ಪಾಲ್ಗೊಂಡಿದ್ದರು. ಕಾನೂನು ಸೇವಾ ಪ್ರಾಧಿಕಾರವು ದುರ್ಬಲರಿಗೆ ಅಗತ್ಯ ನೆರವು ನೀಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಎಂಬ ಧ್ಯೇಯದಂತೆ ಪ್ರಾಧಿಕಾರವು ಕಾರ್ಯನಿರ್ವಹಿಸುತ್ತಾ ಬಂದಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕೊಡಗು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವರು ಹೇಳಿದ್ದಾರೆ. ನಗರದ ಲಯನ್ಸ್ ಸಂಸ್ಥೆಯ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ಮಡಿಕೇರಿ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಆಯೋಜಿತ ಸ್ನೇಹಾಶ್ರಯ ಸಮಿತಿ ಮತ್ತು ODP ಸಂಸ್ಥೆಗಳ 18ನೇ ವಾರ್ಷಿಕೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. HIV ಪೀಡಿತ ಮಕ್ಕಳ ಆರೋಗ್ಯ ಸಂರಕ್ಷಣೆ ನಿಟ್ಟಿನಲ್ಲಿ ಉಭಯ ಸಂಸ್ಥೆಗಳು ಮಹತ್ತರ ಪಾತ್ರ ವಹಿಸುವುದನ್ನು ಶ್ಲಾಘಿಸಿದ ಶುಭಾ ಅವರು, ಸಮಾಜದ ವಿವಿಧ ಸೇವಾ ಸಂಸ್ಥೆಗಳು ಇಂತಹ ಕಾರ್ಯಕ್ಕೆ ಕೈಜೋಡಿಸಿ ಸಹಕಾರ ನೀಡಬೇಕೆಂದು ಕರೆ ನೀಡಿದರು. HIV ಪೀಡಿತರಿಗೆ ಕಾನೂನು ಸೇವೆಯ ನೆರವು ನೀಡಲು
ಪ್ರಾಧಿಕಾರ ಸದಾ ಸಿದ್ಧವಿದೆ ಎಂದು ಹೇಳಿದ ನ್ಯಾಯಾಧೀಶರಾದ ಶುಭ, HIV ಇದೆ ಎಂದು ಗೊತ್ತಾದಾಗ ಭಯಪಡದೆ ಕಾಯಿಲೆಯಿಂದ ಮುಕ್ತರಾಗುವ ನಿಟ್ಟಿನಲ್ಲಿ ಪೀಡಿತರು ಧೈರ್ಯದಿಂದ ವರ್ತಿಸಬೇಕೆಂದು ಸಲಹೆ ನೀಡಿದರು. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಹಾಗೂ ಅಶ್ರುವಾಯು ದಾಳಿಯನ್ನು ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ಕೊಡಗು ಜಿಲ್ಲಾ ಸಮಿತಿ ಖಂಡಿಸಿದೆ. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಸಮಿತಿ ಕಾರ್ಯದರ್ಶಿ SR ಮಂಜುನಾಥ್, ತಮ್ಮ ಹಕ್ಕಿಗಾಗಿ ಮುಂದಿನ ಬದುಕನ್ನು ರೂಪಿಸಿಕೊಳ್ಳಲು ಹೋರಾಟ ನಡೆಸಿದ ವಿದ್ಯಾರ್ಥಿ ಯುವಜನರು ಹೋರಾಟಗಾರರ ಮೇಲೆ ಮನಸೋ ಇಚ್ಛೆ ಲಾಠಿ ಚಾರ್ಜ್ ಮಾಡಿ ಅಶ್ರುವಾಯು ಪ್ರಯೋಗ ಮಾಡಿರುವ ಘಟನೆ ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅನ್ಯಾಯವಾಗಿದೆ. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕು ಕಟ್ಟಿಕೊಂಡಿದ್ದೇವೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಅಡಿಯಲ್ಲಿ ಈ ದೇಶ ಮುನ್ನಡೆಯುತ್ತಿದೆ. ವಿದ್ಯಾರ್ಥಿಗಳ ಮೇಲೆ ನಡೆಸಿದ ಅಮಾನವೀಯ ಕೃತ್ಯ ಸರ್ವಾಧಿಕಾರ ಆಡಳಿತದ ದ್ಯೋತಕವಾಗಿದೆ ಎಂದು ಆರೋಪಿಸಿದರು. ಇವತ್ತಿನ ಯುವಕರು ಮುಂದಿನ ಪ್ರಜೆಗಳು. ಅವರು ಭವಿಷ್ಯದಲ್ಲಿ ಉನ್ನತ ಸ್ಥಾನ ಅಲಂಕರಿಸಬೇಕಾದವರು. ಅಂತಹವರ ವಿರುದ್ಧ ಅಮಾನವೀಯ ದಾಳಿ ಸಹಿಸಲಸಾಧ್ಯ. ಉನ್ನತ ಶಿಕ್ಷಣ ಪಡೆದ ಲಕ್ಷಾಂತರ ಮಂದಿ ಉದ್ಯೋಗವಿಲ್ಲದೆ ಪರದಾಡುವ ಸ್ಥಿತಿ ದೇಶದಲ್ಲಿ ನಿರ್ಮಾಣವಾಗಿದೆ. ಕೇಂದ್ರದ ಕೋಮುವಾದಿ ಸರ್ಕಾರ ಪ್ರಜಾಪ್ರಭುತ್ವದ ಮೇಲೆ ದಾಳಿ ನಡೆಸಿದೆ. ಕೂಡಲೇ ಕೇಂದ್ರದ ಶಿಕ್ಷಣ ಸಚಿವರು ಹಾಗೂ ಪ್ರಧಾನಿ ರಾಜೀನಾಮೆ ನೀಡಬೇಕಿದೆ ಎಂದು ಒತ್ತಾಯಿಸಿದರು. ಏನು ಕೋಮುವಾದಿ ಫ್ಯಾಸಿಸ್ಟ್ ಸರ್ಕಾರ ಇದೆ, ಅಲ್ಲಿ ಆಡಳಿತ ನಡೆಸ್ತಕ್ಕಂಥ ಏನು ಮಿನಿಸ್ಟರ್ಗಳಿದ್ದಾರೆ, ಅವರ ಮಕ್ಕಳು ವಿದ್ಯಾರ್ಥಿಗಳಲ್ವಾ. ಇವತ್ತೇನು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು, ಅವರ ಮಕ್ಕಳು ವಿದ್ಯಾರ್ಥಿಗಳಾಗಿ ನಿರುದ್ಯೋಗಿಗಳಾಗಿಲ್ವಾ? ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿಲ್ವಾ? ಯಾಕೆ ಈ ತರದ ಒಂದು ಇದನ್ನ ಕೈಗೊಳ್ತಾರೆ? ಆಮೇಲೆ ದೆಹಲಿಯಲ್ಲಿ ಏನು ಲಾಠಿ ಚಾರ್ಜ್ ಮಾಡಿದ್ದಾರೆ, ವಿತೌಟ್ ಯೂನಿಫಾರ್ಮ್ ಇಲ್ದೇನೆ ಯಾರೋ ಗುಂಡಗಳು, ಯಾರೋ ಪೊಲೀಸ್ ಗುಂಡಗಳು, ಯೂನಿಫಾರ್ಮ್ ಇಲ್ಲ ಅವ್ರಿಗೆ, ಮತ್ತೆ ಏನು ಶೂ, ಅವ್ರದ್ದು ಶಿಸ್ತು ಏನಿರ್ತದೆ, ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಅನ್ನೋದಕ್ಕೆ ಏನಿರ್ತದೆ, ಯೂನಿಫಾರ್ಮ್, ಒಂದು ಶೂ, ಬೆಲ್ಟು, ಇದು ಇಲ್ದೇನೆ ವಿತೌಟ್ ಯೂನಿಫಾರ್ಮ್ ಅಲ್ಲಿ ಲಾಠಿ ಹಿಡ್ಕೊಂಡು ಮನ ಬಂದಂತೆ ಕಳಿಸಿರ್ತಾರೆ. ಇದು ಈ ಇಡೀ ದೇಶಕ್ಕೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿರ್ತಕ್ಕಂಥ ದೊಡ್ಡ ಒಂದು ಅನ್ಯಾಯ. ಅದರ ಮೇಲೆ ಮಾಡಿರ್ತಕ್ಕಂಥ ದಾಳಿ ಇದು ಕೇವಲ ವಿದ್ಯಾರ್ಥಿಗಳ ಮೇಲೆ ಮಾಡಿರ್ತಕ್ಕಂಥ ದಾಳಿ ಅಲ್ಲ, ಪ್ರಭುತ್ವ ವ್ಯವಸ್ಥೆಯ ಮೇಲೆ ಮಾಡಿರ್ತಕ್ಕಂಥ ದಾಳಿ. ಹಾಗಾಗಿ ಇದನ್ನೆಲ್ಲ ಖಂಡಿಸಿ ಏನು ಕೇಂದ್ರ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅಂತಿದ್ದಾರೆ, ಅವರು ನೈತಿಕ ಹೊಣೆಗಾರಿಕೆ ಹೊತ್ತು ರಾಜೀನಾಮೆ ಕೊಡಬೇಕು. ಹಾಗೆ ಈ ದೇಶದ ಪ್ರಧಾನಿ ಕೂಡ ಇಂಥ ಎಲ್ಲ ಕೃತ್ಯ ಎಸಗಿದ್ದಾರೆ, ಅವರು ನೋಡ್ತಾ ಇದ್ದಾರೆ. ಆದರೂ ಕೂಡ ಇದ್ರ ಬಗ್ಗೆ ಏನೋ ಪ್ರತಿಕ್ರಿಯಿಸಿದರೆ ಸುಮ್ಮನಿದ್ದಾರೆ. ಅವರು ಕೂಡ ನೈತಿಕ ಹೊಣೆಗಾರಿಕೆ ಹೊತ್ತು ಅವರ ಈ ದೇಶದ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಪಕ್ಷದ ರಾಜ್ಯ ಸಮಿತಿ ಸದಸ್ಯ HC ಸಣ್ಣಪ್ಪ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಶಿಕ್ಷಣ ವ್ಯವಸ್ಥೆ ದೇಶದ ಆರ್ಥಿಕ ವ್ಯವಸ್ಥೆಗೆ ಒಂದು ಬುನಾದಿಯಾಗಿದೆ. ಸಿಂಗಾಪುರ್ನಲ್ಲಿ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಉಚಿತ ಶಿಕ್ಷಣವನ್ನು ದೊರೆಯುತ್ತಿದೆ. ಯಾವ ದೇಶದಲ್ಲಿ ಶಿಕ್ಷಣ ಹಾಗೂ ಆರೋಗ್ಯ ಉಚಿತವಾಗಿರುತ್ತದೋ ಆ ದೇಶ ಅಭಿವೃದ್ಧಿ ಹಾದಿಯಲ್ಲಿ ಸಾಗುತ್ತದೆ ಎಂದು ಅರ್ಥ. ದೇಶವನ್ನು ಅಭಿವೃದ್ಧಿ ಮಾಡಬೇಕಾದರೆ ಕೈಗಾರಿಕೆಗೆ ಹೆಚ್ಚು ಒತ್ತು ಕೊಡಬೇಕು. ನಮ್ಮ ದೇಶದ ಪ್ರಧಾನಿ ಅನೇಕ ದೇಶಗಳನ್ನು ಸುತ್ತಿದ್ದಾರೆ, ಆದರೆ ಎಲ್ಲೂ ಕೂಡ ವಿದೇಶದಲ್ಲಿದ್ದಾಗ ಕೈಗಾರಿಕೋದ್ಯಮಿಗಳ ಜೊತೆ ಚರ್ಚೆ ಮಾಡಿರುವ ಉದಾಹರಣೆಗಳು ಬಹಳ ಕಡಿಮೆ. ಹಾಗೂ ವಿದೇಶ ಪ್ರವಾಸದಿಂದ ಭಾರತದಲ್ಲಿ ಬಂಡವಾಳ ಹೂಡಿಕೆ ಏರಿಕೆಯಾಗಿಲ್ಲ. ವಿದ್ಯಾರ್ಥಿಗಳ ಬಹುಮುಖ್ಯ ಬೇಡಿಕೆಯಾದ ನೀಟ್ ಅವ್ಯವಹಾರಕ್ಕೆ ಸಂಬಂಧಪಟ್ಟವರನ್ನು ವಿಚಾರಣೆ ನಡೆಸಬೇಕು ಮತ್ತು ಸಂಬಂಧಪಟ್ಟ ಸಚಿವ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ವಿದ್ಯಾರ್ಥಿ ಶಿಕ್ಷಣ ವ್ಯವಸ್ಥೆಯಲ್ಲಿದೆ, ಇದು ದೇಶದ ಆರ್ಥಿಕ ವ್ಯವಸ್ಥೆಗೆ ಒಂದು ಬುನಾದಿ ಅಂತೇಳಿ ಹೇಳಬೇಕಾಗಿದೆ. ಇವತ್ತು ದೇಶದಲ್ಲಿ ನಾವು ಒಂದು ಉದಾಹರಣೆಯನ್ನು ತಗೊಂಡ್ರೆ, ಸಿಂಗಾಪುರದಲ್ಲಿ ಒಂದು ಉದಾಹರಣೆ ತಗೊಂಡ್ರೆ ಶಿಕ್ಷಣಕ್ಕೆ ಮೊದಲು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಯಾವ ದೇಶದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಉಚಿತವಾಗಿರ್ತದೋ ಆ ದೇಶ ಅಭಿವೃದ್ಧಿ ಸಾಲಲ್ಲಿ ಹೋಗ್ತಾ ಇದೆ ಅಂತೇಳಿ, ಮತ್ತು ಜೊತೆಗೆ ಸಂಪೂರ್ಣವಾಗಿ ಆ ದೇಶವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಕೈಗಾರಿಕೆಗೆ ಹೆಚ್ಚು ಒತ್ತು ಕೊಡಬೇಕು. ನಮ್ಮ ದೇಶದ ಪ್ರಧಾನಿ ಅನೇಕ ದೇಶಗಳನ್ನು ಸುತ್ತಿದ್ದಾರೆ, ಆದರೆ ಎಲ್ಲೂ ಕೂಡ
ವಿದೇಶದಲ್ಲಿ ಕೈಗಾರಿಕೋದ್ಯಮಿಗಳ ಜೊತೆ ಚರ್ಚೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಬಹಳ ಕಡಿಮೆ ಕಾಣ್ತವೆ. ಮತ್ತು ಭಾರತದಲ್ಲಿ ಆ ಒಬ್ಬ ಪ್ರಧಾನಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ತಕ್ಕಂಥ ಬಹುಮುಖ ಉದ್ದೇಶವೇ ಭಾರತದಲ್ಲಿ ಬಂಡವಾಳವನ್ನು ಹೂಡಲಿಕ್ಕಾಗಿ. ಆದ್ರೆ ಇವತ್ತು ಬಂಡವಾಳವನ್ನು ಹೂಡೋದು ಬದಲಾಗಿ ಪ್ರಧಾನಿಯವರು ಬೇರೆ ಬೇರೆ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೊರ ಬಂದಿರತಕ್ಕಂಥ ಉದಾಹರಣೆಗಳನ್ನು ನಾವು ಇವತ್ತು ಅನೇಕ ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೀವಿ. ಇದು ಆಗಬಾರ್ದು. ಮತ್ತು ಜಂತರ್ ಮಂತರ್ನಲ್ಲಿ ಏನಿದೆ, ಅಲ್ಲಿ ವಿದ್ಯಾರ್ಥಿಗಳ ಬಹುಮುಖ್ಯ ಬೇಡಿಕೆ ಆಗಿದೆ ಅಂತಂದರೆ NET ಏನಿದೆ, ನೀಟು ಅದಲಾಗಿರ್ತಕ್ಕಂಥ ಅವ್ಯವಹಾರ ಏನಿದೆ ಅದಕ್ಕೆ ಸಂಬಂಧಪಟ್ಟವರನ್ನ ವಿಚಾರಣೆ ನಡೆಸಿ ಮತ್ತು ಸಂಬಂಧಪಟ್ಟ ಮಂತ್ರಿಯವರು ರಾಜೀನಾಮೆ ಕೊಡಬೇಕಾಗ್ತದೆ, ಜವಾಬ್ದಾರಿನವರು. ಯಾಕೆಂದರೆ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಮಂತ್ರಿ ಅದರ ಸಂಪೂರ್ಣ ಜವಾಬ್ದಾರಿ ಇರ್ತದೆ. ಅದರಲ್ಲಿ ಅಧಿಕಾರಿಗಳು ಅಥವಾ ಇತರರ ಪಾಲು ಎರಡನೇದಿದ್ರೂ ಕೂಡ ಮಂತ್ರಿಗಳದು ಅಥವಾ ಶಾಸಕರದು ಅಥವಾ ಒಬ್ಬ ಪ್ರಧಾನಮಂತ್ರಿಯವರ ಜವಾಬ್ದಾರಿ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಪ್ರಧಾನವಾಗಿ ಶಿಕ್ಷಣ ಮಂತ್ರಿ ಏನಿದ್ದಾರೆ, ಆ ಶಿಕ್ಷಣ ಮಂತ್ರಿ ಈ ಎಲ್ಲ ಪ್ರಮುಖ ಘಟನೆಗಳಿಗೆ ಕಾರಣರಾಗಿದ್ದಾರೆ. ಅವರು ಇದುವರೆಗೂ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ರಾಜೀನಾಮೆ, ತಮ್ಮ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿಲ್ಲ. ಈ ಹಿಂದೆ ಅನೇಕ ಕೆಲವರು ಉದಾಹರಣೆಗೆ ಗೋಷ್ಠಿಯಲ್ಲಿ CPIML ರೆಡ್ ಸ್ಟಾರ್ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಚಂದನ್, HD ಸೋಮಶೇಖರ್ ಉಪಸ್ಥಿತರಿದ್ದರು. ಚೈಂಡಾಣಿಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸಾಧಕರಿಗೆ ಸನ್ಮಾನ ಹಾಗೂ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು. ಶಾಲೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು STMC ಅಧ್ಯಕ್ಷೆ ಭವ್ಯ ವಹಿಸಿದ್ದರು. ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಕೊಡಗು ಪತ್ರಕರ್ತರ ಸಂಘದ ಅತ್ಯುತ್ತಮ ಮಾನವೀಯ ವರದಿ ಪ್ರಶಸ್ತಿ ವಿಜೇತ ಪತ್ರಕರ್ತ ಅಶ್ರಫ್ ಚೈಂಡಾಣೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಕಿರಿಯ ಆರೋಗ್ಯ ಅಧಿಕಾರಿ ಕನಕಾವತಿ, 12 ವರ್ಷಗಳ ಕಾಲ ಶಾಲೆಯ STMC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ರತ್ನ ಹಾಗೂ ವರ್ಗಾವಣೆಗೊಂಡ ಅತಿಥಿ ಶಿಕ್ಷಕಿ ಸತ್ಯಮ್ಮ ಅವರನ್ನು ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪತ್ರಕರ್ತ ಅಶ್ರಫ್, ಇದು ನನ್ನ ಜೀವನದ ಮರೆಯಲಾಗದ ಕ್ಷಣ. ನಾನು ಓದಿದ್ದು ಇದೇ ಶಾಲೆಯಲ್ಲಿ. ಸನ್ಮಾನ ದೊರೆತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ವಿದ್ಯಾರ್ಥಿಗಳು ಶಿಸ್ತನ್ನು ಪಾಲಿಸಿ ಗುರಿಯೊಂದಿಗೆ ಮುನ್ನಡೆದರೆ ಉನ್ನತ ಸ್ಥಾನವನ್ನು ಅಲಂಕರಿಸಲು ಸಾಧ್ಯ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಸದಾ ಇರಲಿ ಎಂದು ಕೃತಜ್ಞತೆ ಸಲ್ಲಿಸಿದರು. ಸನ್ಮಾನ ಸ್ವೀಕರಿಸಿ ಕನಕಾವತಿ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಕರಿಂದ ಗೊತ್ತಿಲ್ಲದ ವಿಷಯಗಳನ್ನು ಕೇಳಿ ತಿಳಿದುಕೊಳ್ಳಬೇಕು. ನಮ್ಮ ಹಕ್ಕುಗಳನ್ನು ನಾವು ಕೇಳಿ ಪಡೆದುಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ಶಾಲೆ ವತಿಯಿಂದ ದೊರೆತ ಈ ಸನ್ಮಾನ ನನಗೆ ತುಂಬಾ ಸಂತೋಷ ತಂದಿದೆ ಎಂದು ನುಡಿದರು. ಅವ್ರು ಕಲಿಸ್ತಾರೆ ಅಂತ ನಾವು ಸುಮ್ಮನೆ ಇರೋದಕ್ಕಿಂತ ನಿಮ್ಗೆ ಏನು ಅರ್ಥ ಆಗಿರೋದಿಲ್ಲ, ಏನೋ ಒಂದು ಅವ್ರು ಹೇಳ್ತಾರೆ ಅದು ಅರ್ಥ ಆಗಿರೋದಿಲ್ಲ, ಅದನ್ನು ನೀವು ಅವ್ರ ಹತ್ರ ಕೇಳಬೇಕು. ನಾನು ಕೇಳಿ ಪಡ್ಕೊಡ್ಬೇಕು, ಅದು ನನ್ನ ಹಕ್ಕು. ಈಗ ನಾನು ಕೇಳಬೇಕಾಗಿತ್ತು, ಅವ್ರು ಕೊಡೋದು ಅವ್ರ ಕಷ್ಟ, ಕೊಡೋದು ಅವ್ರದ್ದು ಕರ್ತವ್ಯ, ಕೇಳಿ ಅದನ್ನು ಪಡ್ಕೊಳ್ಳೋದು ನಮ್ಮ ಕರ್ತವ್ಯ. ನಮ್ಮ ಹಕ್ಕನ್ನು ನಾವು ಕೇಳಲೇಬೇಕು. ಅದು ಶಿಕ್ಷಣದಲ್ಲಿ ಅಂತಲ್ಲ, ಯಾವುದೇ ಕಚೇರಿಯಲ್ಲಿ ಓದ್ಬೋದು ಅಥವಾ ಯಾವುದೇ ನಿಮ್ಮ ಸರ್ಕಾರಿ ಕೆಲಸಗಳಲ್ಲಾಗ್ಬೋದು. ನಿಮಗೇನು ಈಗ ಬೇರೆ ಬೇರೆ ಏನೆಲ್ಲ ನಿಮಗೆ ಕೆಲಸಗಳು ಬರುತ್ತವೆ, ನಮಗೆ ಬೇಕಾಗಿರ್ತದೆ ಸರ್ಕಾರದಿಂದ. ಅದನ್ನು ವರ್ಗಾವಣೆಗೊಂಡ ಅತಿಥಿ ಶಿಕ್ಷಕಿ ಹಾಗೂ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಸತ್ಯಮ್ಮ ಮತ್ತು 12 ವರ್ಷಗಳ ಕಾಲ STMC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ರತ್ನ ಅವರು ಸಹ ಸನ್ಮಾನ ಸ್ವೀಕರಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಸಮಾರಂಭ ಇತ್ತು. ಆ ದಿನವೇ ನಾನು ಅವರು ಕಲಿಸ್ಕೊಟ್ಟಂಥ ಕಲಿಕೆ ಬಗ್ಗೆ ಎಲ್ಲ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಆ ನಂತರ ದಮಯಂತಿ ಟೀಚರ್ ಅವರು, ನಾನು 4th ಸ್ಟ್ಯಾಂಡರ್ಡ್ ಕಾವೇರಿ ಟೀಚರ್ ಅಂತ ಒಬ್ಬರಿದ್ದರು, ಅವರು ಹೋಗುವಾಗ ನನಗೆ ದಮಯಂತಿ ಟೀಚರ್ ಅವರು ಬಂದಿದ್ದು ಮಧ್ಯದಲ್ಲಿ. ಅವರು ಅವಾಗಲಿಂದನೇ ನನಗೆ ಸಿಕ್ಕಿದ್ರು. ಹಾಗೆ ಇಬ್ಬರು ಟೀಚರ್ಸ್ ನನಗೆ ಕೈ ಹಿಡಿದು ನನ್ನನ್ನು ಕಲಿಸಿದಂತಹ ಇಬ್ಬರು ಟೀಚರ್ಸ್ಗಳು, ಅವ್ರ ಮಧ್ಯದಲ್ಲಿ ನಾನು ಒಬ್ಬಳು ಶಿಕ್ಷಕಿಯಾಗಿ ಇಲ್ಲಿ ಬರಲಿಕ್ಕೆ ಮೀನಾ ಟೀಚರ್ ನನಗೆ ಅವಕಾಶ ಮಾಡಿಕೊಟ್ರು. ನಾ ಬಂದ ಕೂಡಲೇ ನನಗೆ ಹೊಸ ಪರಿಚಯ ಅಂತ ಹೇಳಿದರೆ ಜಯಪ್ರದಾ ಟೀಚರ್ ಅವರು. ಫಸ್ಟ್ ಡೇ ಅವ್ರೇನೂ ಮಾತಾಡಿಲ್ಲ, ನನಗೆ ಭಯ ಆಯಿತು,
ಟೀಚರ್ ಅವರು ಗೊತ್ತಿರೋ ಟೀಚರ್ಸ್ಗಳು ಅವ್ರ ಮುಂದೆ ನನ್ನ ಟೀಚರ್ಸ್ ಅಂತೇಳಿ ನನಗೊಂಥರ ಎಜಿಟೇಷನ್, ಕೂರಕ್ಕೆ ನಿಲ್ಲಕ್ಕೆ ಎಲ್ಲ ಕಷ್ಟ. ಹಾಗೆ ಇವರು ಟೀಚರ್ ಗೊತ್ತಿಲ್ಲದ ಟೀಚರ್, ಇವರು ಹೇಗೆ ಮಾತಾಡ್ತಾರೆ ಏನು ಮಾಡ್ತಾರೆ ಆ ಥರ ಇತ್ತು ನನಗೆ. ಮತ್ತು ನನಗೆ ಒಂದು ಕೆಟ್ಟ ಯೋಚನೆ ಏನು ಅಂತ ಹೇಳಿದರೆ, ಗೆಸ್ಟ್ ಟೀಚರ್ಗಳನ್ನು ಅಪಾಯಿಂಟೆಡ್ ಟೀಚರ್ಸ್ ಬಂದು ಸರಿಯಾಗಿ ನೋಡ್ಕೊಳ್ಳಲ್ಲ. ನಾನು ಕೇಳಿದ್ದೀನಿ, ನಾನು ಟ್ರೈನಿಂಗ್ ಮಾಡುವಾಗ ಮೈಸೂರು ಕಡೆ ನಾನು ಟ್ರೈನಿಂಗ್ ಮಾಡಿದ್ದು, ಎಲ್ಲ ಟೀಚರ್ಸ್ಗಳು ಅಲ್ಲ, ಎಲ್ಲ ಶಾಲೆನೂ ಅಲ್ಲ. ಕೆಲವೊಂದು ಶಾಲೆಯಲ್ಲಿ ಕೆಲವೊಂದು ಟೀಚರ್ಸ್ಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಗೆಸ್ಟ್ ಟೀಚರ್ಸ್ ಅಂತ ಹೇಳಿದರೆ ರೆಸ್ಪೆಕ್ಟ್ ಸ್ವಲ್ಪ ಕಡಿಮೆ ಮಾಡ್ತಾರೆ, ಆ ಥರ ಇತ್ತು. ಆದರೆ ನಮ್ಮ ಕೊಡಗಿನಲ್ಲಿ, ನಮ್ಮ ಈ ಶಾಲೆಯಲ್ಲಿ ಆ ಥರದ ಯೋಚನೆ ಎಲ್ಲೂ ಇಲ್ಲ. ನನಗೆ ಈ ಶಾಲೆಯಲ್ಲಿ ನಮ್ಮ ಟೀಚರ್ಸ್ ಅವರು ನನಗೆ ಟ್ರೀಟ್ ಮಾಡಿದ್ದು ಅಂತ ಹೇಳಿದರೆ, ನಾನು ನನ್ನ ಮಕ್ಕಳ ಮುಂದೆ ಶಿಕ್ಷಕಿಯಾಗಿ ನಿಂತ್ಕೊಳ್ಳಲಿಕ್ಕೆ ನನ್ನನ್ನು ಅವರು ಅಷ್ಟು ಪ್ರಿಪೇರ್ ಮಾಡಿದ್ದಾರೆ. ಸೆಕೆಂಡ್ ಡೇ ಟೀಚರ್ಸ್ ಅವರು ಬಂದು ಫಸ್ಟ್ ಒಂದಿನ ನನಗೇ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ, ನಾವು ಓದಿರೋ ಶಾಲೆ ಆದರೂ ಕೂಡ ನಾವು ಬಂದು ಮಕ್ಕಳ ಜೊತೆ ಮಿಂಗಲ್ ಆಗಲಿಕ್ಕೆ, ಆ್ಯಸ್ ಅ ಟೀಚರಾಗಿ ಅಲ್ಲಿ ನಿಂತ್ಕೊಳ್ಳಲಿಕ್ಕೆ ನಮಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆದರೆ ನನಗೆ ಇಲ್ಲಿ ಫಸ್ಟು ಒಂದು ದಿನ ಮಾತ್ರ ಆಗಿತ್ತು, ಸೆಕೆಂಡ್ ಡೇಯಿಂದ ನನಗೆ ಆ ಥರ ಏನೂ ಇಲ್ಲ. ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಮ್ಮ SDMC ಅವರಷ್ಟೇ ಟೀಚರ್ ಅವರ ಒಟ್ಟಿಗೆ ಕೈ ಜೋಡಿಸಿ ನೀವು ಮಾಡಿದ್ದೀರಾ, ತುಂಬ ಖುಷಿ. ಮತ್ತು ನಾನಿರೋ ಅಷ್ಟರಲ್ಲಿ ನನ್ನ ಮಾತಿಗೆ ನೀವು ಎಲ್ಲರೂ ಒಂದು ಇದು ಕೊಟ್ಟಿದ್ದೀರಾ, ಅದೊಂದು ನನಗೊಂದು ಖುಷಿ. ಶಾಲೆಯ ಮುಖ್ಯ ಶಿಕ್ಷಕಿ ವಿಮಲಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭ STMC ಉಪಾಧ್ಯಕ್ಷೆ ಲಲಿತಾ, ಶಿಕ್ಷಕಿ ಜಯಪ್ರದ, ಅತಿಥಿ ಶಿಕ್ಷಕಿ ಜಿಜ್ಞ, STMC ಸದಸ್ಯರು, ಪೋಷಕರು, ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಶಿಕ್ಷಕಿ ಜಯಪ್ರದ ನಿರೂಪಿಸಿ ಮುಖ್ಯ ಶಿಕ್ಷಕಿ ವಿಮಲಾ ಸ್ವಾಗತಿಸಿ ಸರ್ವರನ್ನು ವಂದಿಸಿದರು. ಕೊಡಗು ಚಾನೆಲ್ ವರದಿ, ಜಕರಿಯಾ ನಾಪೋಕ್ಲೋ.